ಒಂದ್ ಕಡೆಗೆ ಆರೋಪ ಪ್ರತ್ಯಾರೋಪಗಳಾದ್ರೆ ಮತ್ತೊಂದ್ ಕಡೆ ನಾಗಮಂಗಲದ ಶಾಂತಿಗೆ ಭಂಗ ತಂದಂತಹ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಒಂದೇ ರಾತ್ರಿಯ ಕಿಚ್ಚಿಗೆ ಹಲವರ ಬದುಕು ಬೀದಿಗೆ ಬಿದ್ದಿದೆ. ಸಿಕ್ಕ ಅಂಗಡಿ ಶೋರೂಮ್ಗಳ ಮೇಲೆ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ರು. ದಂಗೆಕೋರರ ಆಟಾಟೋಪಕ್ಕೆ ವ್ಯಾಪಾರಿಗಳು ನಲುಗು ಹೋಗಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕಳ್ಕೊಂಡು ಕಣ್ಣೀರನ್ನ ಇಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರಿನ ಕತೆ. ನಿನ್ನೆ ರಾತ್ರಿಯಾದಂತಹ ಗಲಭೆಯ ಸಂದರ್ಭದಲ್ಲಿ ಏನ್ ಕಲ್ಲು ತೂರಾಟ ಆಯಿತು, ಅದಾದಂತಹ ನಂತರದಲ್ಲಿ ಹಲವು ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚುವಂತಹ ಕೆಲಸ ಆಗಿದೆ. ಹಲವು ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಹಲವು ಅಂಗಡಿಗಳಿಂದ ಲೂಟಿ ಮಾಡುವಂತಹ ಕೆಲಸವನ್ನ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿದೆ. ಕೆಲವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ಬದುಕನ್ನೇ ಕಳ್ಕೊಂಡವರ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆ. ತಮ್ಮ ಅಂಗಡಿಗಳನ್ನ, ತಮ್ಮ ಶೋರೂಮ್ಗಳನ್ನ ಕಳ್ಕೊಂಡಂತವರು ಕಣ್ಣೀರನ್ನ ಹಾಕ್ತಿದ್ದಾರೆ. ಸಾಲ ಸೋಲ ಮಾಡಿ ಬದುಕನ್ನ ಕಟ್ಕೊಂಡಿದ್ವಿ. ಇಲ್ಲಿ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ಇದು. ಈ ಕಣ್ಣೀರು ಬಹುತೇಕ ಹಲವರ ಅಂಗಡಿಗಳ ಮೇಲೆ ಅಟ್ಯಾಕ್ ಆಗಿದೆ. ಸಾಲ ಸೋಲ ಮಾಡಿ ಅಂಗಡಿ ಮಾಡಿ ಜೀವನ ಮಾಡ್ಕೊಂಡಿದ್ದವರು ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಅಂಥವರ ವಿರುದ್ಧ, ಆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು. ನಮ್ಮ ಬದುಕಿಗೆ ಮುಂದೇನು ಗತಿ, ಸರ್ಕಾರ ನಮ್ಗೆ ಸಹಾಯ ಮಾಡುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಬಡ ಕುಟುಂಬಗಳಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.